ರಾಜ್ಯದ ಜೈಲುಗಳಲ್ಲಿ ನಗದು ಹಣಕ್ಕೆ ಸಂಪೂರ್ಣ ಬ್ರೇಕ್. ಜೈಲು ಕ್ಯಾಂಟೀನ್ಗಳಿಗೂ ಕ್ಯಾಶ್ಲೆಸ್ ವ್ಯವಸ್ಥೆ. ಜೈಲಿನ ಕೈದಿಗಳಿಗೂ ಬಂತು ಬ್ಯಾಂಕ್ ಖಾತೆ. ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆ ಜೈಲುಗಳಲ್ಲಿನ ಹಣದ ವಹಿವಾಟನ್ನ ಸಂಪೂರ್ಣ ಪಾರದರ್ಶಕಗೊಳಿಸಲು ಮಹತ್ವದ ಹೆಜ್ಜೆ ಇಟ್ಟಿದೆ. ಇನ್ಮುಂದೆ ಜೈಲು ಕ್ಯಾಂಟೀನ್ಗಳಲ್ಲಿ ಕೈದಿಗಳು ನಗದು ಹಣ, ಫೋನ್ ಪೇ, ಗೂಗಲ್ ಪೇ ಅಥವಾ ಎಟಿಎಂ ಕಾರ್ಡ್ಗಳನ್ನ ಬಳಸುವ ಅವಕಾಶ ಇರೋದಿಲ್ಲ. ಅದರ ಬದಲಿಗೆ ಪ್ರತಿಯೊಬ್ಬ ಕೈದಿಗೂ ಬ್ಯಾಂಕ್ ಖಾತೆ ತೆರೆಯಲಾಗಿದ್ದು, ಕುಟುಂಬಸ್ಥರು ಆ ಖಾತೆಗೆ ನೇರವಾಗಿ ಹಣ ಜಮೆ ಮಾಡಬಹುದಾಗಿದೆ. ವಿಶೇಷವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕ್ಯಾಶ್ಲೆಸ್ ವ್ಯವಸ್ಥೆ ಜಾರಿಯಾಗಲಿದ್ದು, ಕೈದಿಗಳ ಎಲ್ಲಾ ಕ್ಯಾಂಟೀನ್ ವಹಿವಾಟುಗಳು ಇನ್ನು ಡಿಜಿಟಲ್ ಮೂಲಕವೇ ನಡೆಯಲಿವೆ. ಕೈದಿಗಳು ಜೈಲಿನೊಳಗೆ ಗಳಿಸುವ ಹಣವೂ ಕೂಡ ಇದೇ ಖಾತೆಗೆ ಜಮೆಯಾಗಲಿದೆ. ಕ್ಯಾಂಟೀನ್ನಲ್ಲಿ ಹಣ್ಣು, ಬ್ರೆಡ್, ಬಿಸ್ಕೆಟ್, ಡ್ರೈ ಫ್ರೂಟ್ಸ್ ಸೇರಿದಂತೆ ಅಗತ್ಯ ವಸ್ತುಗಳನ್ನ ಖರೀದಿಸುವಾಗ ಬೆರಳಚ್ಚು ಅಥವಾ ಫೇಶಿಯಲ್ ರೆಕಗ್ನಿಷನ್ ಮೂಲಕ ಗುರುತು ದೃಢೀಕರಣ ಮಾಡಬೇಕಾಗುತ್ತದೆ. ಖರೀದಿ ಪೂರ್ಣಗೊಂಡ ತಕ್ಷಣ ಸಂಬಂಧಿತ ಮೊತ್ತ ಕೈದಿಯ ಬ್ಯಾಂಕ್ ಖಾತೆಯಿಂದ ಕಾರಾಗೃಹ ಇಲಾಖೆಯ ಖಾತೆಗೆ ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗುತ್ತದೆ. ಈ ವ್ಯವಸ್ಥೆಯಲ್ಲಿ ಕೈದಿಗಳ ಖರ್ಚಿಗೂ ಮಿತಿ ನಿಗದಿಪಡಿಸಲಾಗಿದ್ದು, ತಿಂಗಳಿಗೆ ಗರಿಷ್ಠ 5,000 ರೂಪಾಯಿವರೆಗೆ ಮಾತ್ರ ಖರೀದಿಗೆ ಅವಕಾಶ ನೀಡಲಾಗಿದೆ. ಜೈಲು ಆಡಳಿತದಲ್ಲಿ ಪಾರದರ್ಶಕತೆ ಹೆಚ್ಚಿಸುವ ಜೊತೆಗೆ ಅಕ್ರಮಗಳಿಗೆ ತಡೆ ನೀಡುವ ನಿಟ್ಟಿನಲ್ಲಿ ಈ ಹೊಸ ಡಿಜಿಟಲ್ ವ್ಯವಸ್ಥೆ ಮಹತ್ವದ ಹೆಜ್ಜೆಯಾಗಿದೆ. ಇದೀಗ ಈ ಮಾದರಿಯನ್ನ ರಾಜ್ಯದ ಇತರ ಕಾರಾಗೃಹಗಳಿಗೂ ವಿಸ್ತರಿಸುವ ಸಾಧ್ಯತೆ ಇದೆ.